ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ನಂಬರ್ 3. ಆಯ್ತಾ? ಸೊ ಪ್ರೀವಿಯಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನಂಬರ್ 1 ಆಯಿತು, ಅಪ್ಲೋಡ್ ಆಗಿದೆ. ವಿಡಿಯೋ ನಂಬರ್ 2 ಆಗಿದೆ, ವೆರ್ ವಿ ಲರ್ನ್ ಅಬೌಟ್ ಕ್ರಿಯೇಟಿಂಗ್ ಅ ಕಾಂಟ್ಯಾಕ್ಟ್. ಸೊ ಕ್ರಿಯೇಟಿಂಗ್ ಕಾಂಟ್ಯಾಕ್ಟ್ ಅಲ್ಲಿ ಏನೇನು ಮಾಡಿದಪ್ಪ, ಒಂದು ಇಂಡೆಕ್ಸ್ ಪೇಜ್ ಮಾಡ್ಕೊಂಡೆ, ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್. ಕ್ರಿಯೇಟ್ ಫಾರ್ಮ್ ಡಾಟ್ ಎಚ್ ಟಿ ಎಮ್ ಎಲ್ ಅಂತ ಮಾಡ್ಕೊಂಡೆ, ಅದಕ್ಕೆ ಇನ್ಸರ್ಟ್ ಎಸ್ ಕ್ಯೂ ಎಲ್ ಡಾಟ್ ಪಿ ಎಚ್ ಪಿ, ಈ 3 ಪೇಜ್ ಮಾಡ್ಕೊಂಡು ಈಗ ಲೆಟ್ಸ್ ಮೂವ್. ಏನ್ ಮೂವ್ ಅನ್ನು? ಸೊ ಐ ವಾಂಟ್ ಟು ಅಪ್ಡೇಟ್ ಇಟ್. ಈಗ ನಾನು ಅಪ್ಡೇಟ್ ಮಾಡಬೇಕು. ಅಥವಾ ಕಾಂಟ್ಯಾಕ್ಟ್ಸ್ ಇದೆ ಆಲ್ರೆಡಿ ಎರಡು. ಇದು ಎಲ್ಲಿಂದ ಬಂತು? ಆಬ್ವಿಯಸ್ಲಿ ಪಿ ಎಚ್ ಪಿ, ಎಚ್ ಟಿ ಎಮ್ ಎಲ್ ಎಲ್ಲದರಿಂದ ಬಂದಿದೆ. ಈಗ ನಾನು ಅಪ್ಡೇಟ್ ಮಾಡಬೇಕು. ಸೊ ಲೆಟ್ಸ್ ಬಿಗಿನ್. ಸೊ ಅಪ್ಡೇಟ್ ಮಾಡೋದಕ್ಕೆ ನನಗೆ ಅಪ್ಡೇಟ್ ಕಾಂಟ್ಯಾಕ್ಟ್ ಅಂತ ಒಂದು ಪೇಜ್ ಮಾಡ್ಕೋತೀನಿ. ಅಪ್ಡೇಟ್ ಕಾಂಟ್ಯಾಕ್ಟ್. ಸೊ ಇದಕ್ಕೊಂದು ಎಚ್ ಟಿ ಎಮ್ ಎಲ್ ಪೇಜ್ ಬೇಕು. ಆಯ್ತಾ? ನಾನು ಅವತ್ತೇ ಹೇಳಿದೆ, ನಾನು ಎಲ್ಲಾನು ಟೈಪ್ ಮಾಡಬೇಕು. ಸೊ ಬೇಸಿಕಲಿ ಸೊ ಇದು ಇಸ್ ಮೈ ಟೆಂಪ್ಲೇಟ್. ನಾನು ಸುಮ್ಮನೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನೊಂದು ಹೊಸ ಪೇಜ್ ಮಾಡ್ತೀನಿ. ಸೊ ಟೈಟಲ್ ಚೇಂಜ್ ಮಾಡ್ತೀನಿ, ಅಪ್ಡೇಟ್ ಕಾಂಟ್ಯಾಕ್ಟ್. ಇದನ್ನ ಸೇವ್ ಮಾಡೋದು ಇಂಪಾರ್ಟೆಂಟ್. ಏನಂತ ಸೇವ್ ಮಾಡ್ತೀನಿ ಇದನ್ನ? ಫಸ್ಟ್ ಯಾವಾಗ್ಲೂ ವರ್ಬ್ ಇರಬೇಕು. ಇದು ನಾನು ಫಾಲೋ ಮಾಡ್ತಾರೆ ಸ್ಟ್ಯಾಂಡರ್ಡ್ಸ್. ಅಪ್ಡೇಟ್ ಯಾವ ಟೇಬಲ್ ಮಾಡ್ತಾ ಇದ್ದೀನಿ ಅಂತ. ಕಾಂಟ್ಯಾಕ್ಟ್, ಆಕ್ಚುಲಿ ಕಾಂಟ್ಯಾಕ್ಟ್ಸ್ ಒಂದೇ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಅಪ್ಡೇಟ್ ಕಾಂಟ್ಯಾಕ್ಟ್ ಡಾಟ್ ಎಚ್ ಟಿ ಎಮ್ ಎಲ್. ಇದು ನನ್ನ ಎಚ್ ಟಿ ಎಮ್ ಎಲ್ ಪೇಜ್. ಅಪ್ಡೇಟ್ ಕಾಂಟ್ಯಾಕ್ಟ್ ಡಾಟ್ ಎಚ್ ಟಿ ಎಮ್ ಎಲ್. ಸೊ ಈಗ ಇನ್ಸರ್ಟ್ ಎಸ್ ಕ್ಯೂ ಎಲ್ ಆಯ್ತು, ಕ್ರಿಯೇಟ್ ಆಯ್ತು. ಈಗ ಇಂಡೆಕ್ಸ್ ಪೇಜ್ ಅಲ್ಲಿ ಕ್ರಿಯೇಟ್ ಫಾರ್ಮ್ ಆಯ್ತು. ಸೊ ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್ ಫಸ್ಟ್ ಒನ್ ನಾನು ಫಾಲೋ ಮಾಡಿಲ್ಲ ಅಲ್ವಾ? ತೊಂದರೆ ಇಲ್ಲ, ಸದ್ಯಕ್ಕೆ ಇಟ್ಸ್ ಓಕೆ. ಇದೇ ನೇಮಲ್ಲಿ ಇರಲಿ, ಏನು ತೊಂದರೆ ಇಲ್ಲ. ಕ್ರಿಯೇಟ್ ಫಾರ್ಮು, ಇದು ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್. ಸೊ ಈ ಫಾರ್ಮ್ ಇಲ್ಲಿ ರೆಡಿ ಇದೆ. ಸೊ ನಂಗೆ ಇವೆರಡು ಮುಗಿದೋಗಿದೆ, ಇದನ್ನ ಕ್ಲೋಸ್ ಮಾಡ್ತೀನಿ, ಇದು ಬೇಡ. ಇದು ನಂದು ಅಪ್ಡೇಟ್ ಕಾಂಟ್ಯಾಕ್ಟ್ ಏನ. ಇದು ಅಪ್ಡೇಟ್. ನಾನು ತುಂಬಾ ಸಿಂಪಲ್, ಯಾವಾಗಲೂ ಎರಡೆರಡು ಪೇಜ್ ಮಾಡ್ತೀನಿ ನಾನು. ಒಂದು ಎಚ್ ಟಿ ಎಮ್ ಎಲ್ ಪೇಜ್, ಒಂದು ಪಿ ಎಚ್ ಪಿ ಪೇಜ್. ಇದು ನಂದು ಬಾಟಮ್ ಅಲ್ಲಿ ಗೋ ಟು ಹೋಮ್ ಪೇಜ್. ಇದಕ್ಕೊಂದು ಫಾರ್ಮ್ ರೆಡಿ ಮಾಡ್ಬೇಕು ನಾನು. ಫಾರ್ಮ್ ಟ್ಯಾಗ್ ಓಪನ್. ನಾನು ಪ್ರತಿಯೊಂದನ್ನು ಟೈಪ್ ಮಾಡ್ಬೇಕು. ಎಸ್ಪೆಷಲಿ ದರ್ ಆರ್ ಟೂ ಪೀಪಲ್, ರಾಹುಲ್ ಮತ್ತೆ ಮೈತ್ರಿ. ಪ್ರತಿಯೊಂದು ಲೈನು ಕೋಡ್ ಮಾಡ, ಪ್ರತಿಯೊಂದು ಲೈನು. ಸೊ ಇದಕ್ಕೆ ಏನೇನು ಬರಿಬೇಕು? ಮೆಥಡ್ ಬರಿಬೇಕು, ಮತ್ತೆ ಆಕ್ಷನ್ ಬರಿಬೇಕು. ಮೆಥಡ್ ಮತ್ತೆ ಆಕ್ಷನ್. ಸೊ ಮೆಥಡ್ ಆಕ್ಷನ್ ಬರಿಬೇಕು. ಇದಕ್ಕೆ ಮತ್ತೆ ಮೂರು ಡೀಟೇಲ್ಸ್ ಕೊಡ್ತೀವಿ. ಸೊ ಅದಕ್ಕೆ ಇನ್ಪುಟ್, ಟೈಪ್, ನೇಮ್, ಪ್ಲೇಸ್ ಹೋಲ್ಡರ್, ರಿಕ್ವೈರ್ಡ್ ಬಂದು ಬೂಲಿಯನ್ ಅಟ್ರಿಬ್ಯೂಟ್. ಇದಕ್ಕೆ ಡಬಲ್ ಕೋಟ್ಸ್ ಬರಲ್ಲ, ಹಿಂಗೆ ನೆನ್ಪಿಟ್ಕೊಳ್ಳಿ. ಇದು ಬೂಲಿಯನ್ ಅಟ್ರಿಬ್ಯೂಟ್. ಇದಕ್ಕೆ ಬ್ರೇಕ್. ಸೊ ಎಕ್ಸ್ಪೆಕ್ಟೇಷನ್ ಏನು? ಎಸ್ಪೆಷಲಿ ಫ್ರಮ್ ರಾಹುಲ್. ನಾನೇನು ಚೆಕ್ ಮಾಡಲ್ಲ, ನೀವು ಮಾಡಿದ್ರೆ ನಿಮ್ಗೆ ಒಳ್ಳೇದು. ರೆಕಾರ್ಡ್ ಮಾಡ್ತಾ ಇರೋದೇ ನಿಮ್ಗೋಸ್ಕರ ನಾನು. ಸೊ ಇನ್ಪುಟ್, ಟೈಪ್, ನೇಮು. ಸೊ ಇಲ್ಲಿ ಟೈಪ್ ಇಮೇಲ್ ಬರುತ್ತೆ, ಫಸ್ಟ್ ನೇಮ್ ಬರುತ್ತೆ, ಟೆಕ್ಸ್ಟ್, ಟೈಪ್ ಟೆಕ್ಸ್ಟ್. ಅದಾದ್ಮೇಲೆ ನೇಮು, ಇ ಎಮ್, ಎಫ್ ನೇಮು. ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ ನೇಮು, ಎಂಟರ್ ಇಮೇಲ್ ಅಡ್ರೆಸ್. ಪ್ಲೇಸ್ ಹೋಲ್ಡರ್ ಏನ್ ಮಾಡುತ್ತೆ ಅಂತ ಹೇಳಿದೀನಿ. ಎಂಟರ್ ಫಸ್ಟ್ ನೇಮ್, ಎಂಟರ್ ಲಾಸ್ಟ್. ಅದಾದ್ಮೇಲೆ ಏನ್ ಬೇಕು ಅಂತ ಹೇಳಿದೀನಿ. ಸೊ ಐ ನೀಡ್ ಇನ್ಪುಟ್, ಟೈಪ್, ಒಂದು ಸಬ್ಮಿಟ್ ಬಟನ್ ಬೇಕು, ಒಂದು ರೀಸೆಟ್ ಬಟನ್ ಬೇಕು. ಸೊ ನಾನು ಪ್ರತಿಯೊಂದು ಟೈಪ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ, ನೀವು ಎಲ್ಲಾನು ಟೈಪ್ ಮಾಡ್ಬೇಕು. ಸೊ ಈಗ ನಂದು ರೆಡಿ. ಸೊ ನಾನು ವಿಡಿಯೋ ನಂಬರ್ 2 ಅಲ್ಲೇ ಹೇಳಿದ್ದೀನಿ, ನಾನು ಥ್ರೂ ಔಟ್ ದಿ ಟ್ರೈನಿಂಗ್ ಗೆಟ್ ಯೂಸ್ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಪೋಸ್ಟ್ ಮಾಡೋಣ. ಆಕ್ಷನ್ ಇದು ಎಲ್ಲಿಗೆ ಹೋಗ್ಬೇಕು? ಸೊ ನನಗೆ ಅಪ್ಡೇಟ್ ಕಾಂಟ್ಯಾಕ್ಟ್ಗೆ ಐ ನೀಡ್ 1 ಪಿ ಎಚ್ ಪಿ ಕೋಡ್. ಸೊ ಮತ್ತೆ ನಾನು ಯೂಶಲಿ ಈ ಟೆಂಪ್ಲೇಟ್ ತೊಗೊಂಡಿದ್ದೀನಿ, ಎಚ್ ಟಿ ಎಮ್ ಎಲ್ ಟೈಪ್ ಮಾಡಿದ್ದೀನಿ ನಾನು. ಐ ವಿಲ್ ಬಿ ಕ್ರಿಯೇಟಿಂಗ್ ಅ ನ್ಯೂ ಒನ್. ಇದೇನ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಸೊ ನನ್ಗಿದು ಅಪ್ಡೇಟ್ ಎಸ್ ಕ್ಯೂ ಎಲ್ ಕಾಂಟ್ಯಾಕ್ಟ್ ಡಾಟ್ ಪಿ ಎಚ್ ಪಿ ಇ ಎಸ್ ಎಲ್ ಸೇವ್ ಆಗ್ಬೇಕು. ಈಗ ನಿಮ್ಗೆ ಡೌಟ್ ಇದೆ ಅಂದ್ರೆ
ಫೈಲ್ಸ್ಗಳು ನೋಡ್ಕೊಂಡು ಒಂದೇ ಫಾರ್ಮ್ಯಾಟ್ ಫಾಲೋ ಮಾಡೋಣ ಅಂತ ಅಷ್ಟೇ. ಸೊ ಇದೇನಿದೆ, ಅಪ್ಡೇಟ್ ಕಾಂಟ್ಯಾಕ್ಟ್ ಇದೆ, ಅಪ್ಡೇಟ್ ಕಾಂಟ್ಯಾಕ್ಟ್ HTML ಇದೆ, ಇನ್ಸರ್ಟ್ SQL ಕಾಂಟ್ಯಾಕ್ಟ್, 3 ನೇಮ್ ನೆನ್ಪಿಟ್ಕೊಳ್ಳಿ, ಇನ್ಸರ್ಟ್ ಅಂಡ್ SQL ಕಾಂಟ್ಯಾಕ್ಟ್. ಸೊ ಅದನ್ನೇ ಫಾಲೋ ಮಾಡೋಣ. ಸೊ ಇಲ್ಲಿ ಇದೊಂದು ಸಪ್ರೇಟ್ ಫೈಲ್, ಅಪ್ಡೇಟ್ SQL ಕಾಂಟ್ಯಾಕ್ಟ್. ಓಕೆ, ಈ ಹೆಸರಲ್ಲಿ ಸೇವ್ ಮಾಡ್ತೀನಿ. ಸೊ ಫೋಲ್ಡರ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್, ಎಲ್ಲ ಒಂದೇ ಫೋಲ್ಡರ್ ಇದೆ. ಸೊ ಇಲ್ಲಿ ನಾನು PHP ಬರಿಬೇಕು. PHP ಏನ್ ಬರಿಬೇಕು? ಸೊ ಫಸ್ಟ್, ಸೊ ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ನಾನು ಇಲ್ಲಿ ನೇಮ್ ಇದೆಯಲ್ಲ, ಈ 3 EM, FNAME, LNAME, ಈ 3 ರೀಡ್ ಮಾಡ್ಕೋಬೇಕು. ಸೊ $x1 ಅಂತ ಕರಿತೀನಿ, ಏನಾದ್ರೂ ವೇರಿಯಬಲ್ ಸ್ಪೇಸ್ ಕೊಟ್ಟರು ಕೊಡದೇ ಇದ್ರು ಓಕೆ, ನಾನು ಸ್ಪೇಸ್ ಕೊಡ್ತೀನಿ ಯೂಶಲಿ. ಸೊ ಅದರಲ್ಲಿ $_ ಗೆಟ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಸ್ಕ್ವೇರ್ ಬ್ರಾಕೆಟ್ ಬರಿಬೇಕು. ಸ್ಕ್ವೇರ್ ಬ್ರಾಕೆಟ್ ಏನಿಗೆ ಬರಿತೀವಿ ಅಂದ್ರೆ ಅರೇ ಇದು. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಹೋಗ್ತಾ ಹೋಗ್ತಾ ಕ್ಲಾರಿಟಿ ಬರುತ್ತೆ. ಅರೇ ಸಿಂಗಲ್ ಕೋಟ್ಸ್ ಬರಿ, ಸಿಂಗಲ್ ಕೋಟ್ಸ್ ಬರಿಬೇಕು. ಇಮೇಲ್ ರೀಡ್ ಮಾಡ್ತೀನಿ, FNAME ರೀಡ್ ಮಾಡ್ತೀನಿ. ಈ 3 ಎಲ್ಲಿಂದ ಬರ್ತಾ ಇದೆ? ನೇಮ್ ಇಂದ ಬರ್ತಾ ಇದೆ. FNAME, LNAME, ಇದನ್ನ 3 ವೇರಿಯೇಬಲ್ ಕೂರಿಸ್ಕೋತೀನಿ. X2 ಮತ್ತೆ X. ಈಗ ನಮ್ಗೆ ಅಪ್ಡೇಟ್ ಕೊರಿಬೇಕು. ಸೊ ನನ್ಗೆ ಬೇಸಿಕ್ಸ್ ಏನ್ ಬೇಸಿಕ್ಸ್? PHP SQL ಜೊತೆ ಮಾತಾಡಬೇಕು ಅಂದ್ರೆ 4 ಸ್ಟೆಪ್ ಇದೆ, 4 ಅಥವಾ 5 ಸ್ಟೆಪ್, ಯೂಶಲಿ 6 ಸ್ಟೆಪ್ ಇರುತ್ತೆ ಆಕ್ಚುಲಿ. ಇನ್ಸರ್ಟ್ ಕಾಂಟ್ಯಾಕ್ಟ್, ಇದು ಆಕ್ಚುಲಿ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ 6 ಸ್ಟೆಪ್ಸ್. ಜಾವಾ, .NET, PHP ಇನ್ಕ್ಲೂಡಿಂಗ್ ಆಮ್ ಸ್ಕ್ರಿಪ್ಟ್ ಅಲ್ಲೂ ಬರುತ್ತೆ, ಬಟ್ ಆದ್ರೆ ಆಮ್ ಸ್ಕ್ರಿಪ್ಟ್ ಅಲ್ಲಿ ಇವನ್ನೆಲ್ಲ ನಮಗ್ ಕೊಟ್ಟಿಲ್ಲ ಅಷ್ಟೇನೆ. ಆಕ್ಚುಲಿ 6 ಸ್ಟೆಪ್ ಬರುತ್ತೆ. ಆಕ್ಚುಲಿ ಇಟ್ ಇಸ್ 6 ಸ್ಟೆಪ್ಸ್. ಆಯ್ತಾ? ಅದು ಸುಮ್ಮನೆ ನಿಮ್ ರೆಫರೆನ್ಸ್ಗೆ ಇರ್ಲಿ ಅಂತ ಇಲ್ಲಿ ನೋಟ್ಸ್ ಅಲ್ಲಿ ಹಾಕೋತೀನಿ. ಸೊ ಫಸ್ಟ್ ಆಕ್ಚುಲಿ ಇರೋದು ಕನೆಕ್ಟ್ ಟು ಡೇಟಾಬೇಸ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಇರೋದು ಓಪನ್ ಕನೆಕ್ಷನ್. ಥರ್ಡ್ ಸ್ಟೆಪ್ ಅಲ್ಲಿ ಇರೋದು ಕ್ರಿಯೇಟ್ ಕ್ವರಿ. ಇದು ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ, ಯಾಕೆಂದ್ರೆ ನಾವು ಎಲ್ಲಾನು ಮಾಡ್ತೀವಿ, ಬಟ್ ಆದ್ರೆ ಇಂಟರ್ವ್ಯೂಲಿ ಫೇಲ್ ಆಗೋದಿಲ್ಲ. ಎಕ್ಸಿಕ್ಯೂಟ್ ಮಾಡಬೇಕು. ಸ್ಟೆಪ್ ನಂಬರ್ 4. ಸ್ಟೆಪ್ ನಂಬರ್ 5 ವ್ಯೂ ರಿಸಲ್ಟ್. ವ್ಯೂ ರಿಸಲ್ಟ್ ತುಂಬಾ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ, ಕೊನೆಯಲ್ಲಿ 6 ಸ್ಟೆಪ್ ಕ್ಲೋಸ್ ಕನೆಕ್ಷನ್. ಸರ್ ಇದು ನಾವು ಆಮ್ ಸ್ಕ್ರಿಪ್ಟ್ ಅಲ್ಲಿ ಮಾಡ್ತೀವಿ. ಆಮ್ ಸ್ಕ್ರಿಪ್ಟ್ ಅಲ್ಲಿ ಬೇಕಾಗಿಲ್ಲ, ಬಿಕಾಸ್ ಅವರೇ ಎಲ್ಲ ನೋಡ್ಕೋತಾರೆ. ನಾವು ಇಷ್ಟೇ ಮಾಡ್ಬೇಕಾಗುತ್ತೆ. ಆಕ್ಚುಲಿ ಕ್ರಿಯೇಟಿವ್ ಮಾಡ ಬರೀ ಎಕ್ಸಿಕ್ಯೂಟ್ ಅಂಡ್ ವ್ಯೂ ರಿಸಲ್ಟ್ ಮಾಡ್ತೀವಿ ಅಷ್ಟೇ. ಇವೆಲ್ಲ ಅದೇ ನೋಡ್ಕೊಳ್ಳೋದು. ಸೊ ಇದೇ ಸ್ಟೆಪ್ಸ್ ನ ಈಗ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟು ರೈಟ್. ಸೊ ಇದು ಆಕ್ಚುಲಿ ಇರೋದು, ಬಟ್ ಏನಾಗುತ್ತೆ, ಕೆಲವೊಂದು ಸ್ಟೆಪ್ಸ್ ಮರ್ಜ್ ಆಗೋಗಿದೆ. ಸೊ ನಿಮ್ಗೆ ಬೇಸಿಕ್ SQL ಅಲ್ಲಿ ಅಪ್ಡೇಟ್ ಗೊತ್ತಿಲ್ಲ, ಅಂದ್ರೆ ಯು ಹ್ಯಾವ್ ಟು ಲರ್ನ್ ದಟ್. ಓಕೆನಾ? ಸೊ ಈಗ ನಾನು ಅಲ್ಲಿಗೆ ಬರಲ್ಲ. ಸೊ ಐ ಜಸ್ಟ್ ಗೋ ವಿತ್ ದಿಸ್ ಒನ್. ಸೊ ಫಸ್ಟ್ ನಾನು ಕನೆಕ್ಷನ್ ಮಾಡ್ಕೋಬೇಕು. ಸೊ ಏನಾದ್ರು ಹೆಸರು ಕೊಟ್ಕೊಳ್ಳಿ, ಈ 3 ವೇರಿಯೇಬಲ್ ಬಿಟ್ಟು. ಸೊ ನಾನು X ಅಂತ ಕರಿತೀನಿ. ಸೊ ನೀವು ಎಲ್ಲೇ ನೋಡಿದ್ರು ಅದನ್ನ ಕಾನ್ ಅಂತ ನೋಡ್ತೀರಾ. ಏನು ಅಂದ್ರೆ ಕನೆಕ್ಷನ್ ಅಂತ. ನೀವು ಹೆಸರು ಏನಾರು ಕೊಡಿ. ಸೊ ಇಲ್ಲ ಲೆಂತ್ ಯಾರಾದ್ರೂ ಪರವಾಗಿಲ್ಲ, ಕನೆಕ್ಷನ್ ಅಂತ ಕೊಡಿ. ಆಕ್ಚುಲಿ ಕನೆಕ್ಷನ್ ಆಬ್ಜೆಕ್ಟ್ ಇದು, ಇಟ್ಸ್ ಅನ್ ಆಬ್ಜೆಕ್ಟ್. ಆಯ್ತಾ? ಸೊ ಐ ಕಾಲ್ ಇಟ್ ಆಸ್ ಕನೆಕ್ಷನ್ is equal to MySQLi function. MySQLi connect round bracket. ಅದಾದ್ಮೇಲೆ ಇದು ಸ್ಟೆಪ್ ನಂಬರ್ 1, 2. ಇದು ಸ್ಟೆಪ್ ನಂಬರ್ ಆಕ್ಚುಲಿ 4. ಈ ಪ್ರೋಸೆಸ್ ಅಲ್ಲಿ ಹೋಗ್ತೀನಿ ನೀವು ಅಂತಿದ್ರೆ ದಿ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ 1, 2, 3, 4 ಬರುತ್ತೆ. ಸೊ ಇದು ಸ್ಟೆಪ್ ನಂಬರ್ 1 and 2 and 6. ಇದು ಏನು, MySQLi _close $connection. ಸೊ ಇದು ಬರೀಲೇಬೇಕು. ಓಪನ್ ಆದ್ಮೇಲೆ ಕ್ಲೋಸ್ ಆಗ್ಲೇಬೇಕು. ಸೊ ಇಲ್ಲಿ ನಾನು 4 ಪ್ಯಾರಾಮೀಟರ್ಸ್ ಕೊಡ್ಬೇಕು. ಇಲ್ಲಿ ಡಬಲ್ ಕೋಟ್ಸ್ ಬರುತ್ತೆ, ಡಬಲ್ ಕೋಟ್ಸ್. ಸೊ ಫಸ್ಟ್ ಪ್ಯಾರಾಮೀಟರ್ ಏನ್ ಕೊಡ್ಬೇಕು? ಸೊ ಐ ವಾಂಟ್ ದೀಸ್ ಟರ್ಮ್ಸ್. ಅಂದ್ರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದ್ರಿಂದ MySQL ಕನೆಕ್ಟ್ ಅಲ್ಲಿ ಎಷ್ಟು ಪ್ಯಾರಾಮೀಟರ್ ಕೊಡ್ತೀರಾ ಅಂದ್ರೆ 4. ಮೊದಲನೇ ಪ್ಯಾರಾಮೀಟರ್ ಏನು? ಸರ್ವರ್ ಲೊಕೇಶನ್ ವಿಚ್ ಇಸ್ ಲೋಕಲ್ ಹೋಸ್ಟ್ ಅಂದ್ರೆ ನನ್ನ ಸಿಸ್ಟಮ್ ಅಂತ. ಯೂಸರ್ ನೇಮ್, ಪಾಸ್ವರ್ಡ್, PHP _contact. ಇದು ಡೇಟಾಬೇಸ್ ನೇಮ್. ಸೊ ಕನೆಕ್ಷನ್ ಆಯ್ತು, ಕ್ಲೋಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕೆಲವೊಂದ್ಸತಿ ಕನೆಕ್ಷನ್ ಆಗಲ್ಲ, ಅದನ್ನ ಚೆಕ್ ಮಾಡಬೇಕು. ಸದ್ಯಕ್ಕೆ ತೊಂದರೆ ಇಲ್ಲ, ಕನೆಕ್ಷನ್ ಆಗುತ್ತೆ, ಎಲ್ಲ ಆಗತ್ತೆ ಅಂತಾನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಕನೆಕ್ಷನ್ ಆಯ್ತು. ಸೊ ಈಗ ನಾನು 3 and 4 ಮಾಡ್ಬೇಕು. ಆಕ್ಚುಲಿ 3 and 4 ಒಟ್ಟಿಗೆ ಆಗುತ್ತೆ. ದಟ್ ಈಸ್ $result is equal to MySQLi _query ಫಂಕ್ಷನ್. ಇದು
ಇದ್ರಲ್ಲಿ 2 ಪ್ಯಾರಾಮೀಟರ್. ಒಂದು ಫಸ್ಟ್ ಕನೆಕ್ಷನ್ ಕೊಡ್ಬೇಕು ನೀವು, ಎಲ್ಲಿಗೆ ಹೋಗಿ ಎಕ್ಸಿಕ್ಯೂಟ್ ಮಾಡ್ಲಿ ಅಂತ ಕೇಳುತ್ತದು. ಆಮೇಲೆ ಕ್ವರಿ ಬರಿಬೇಕು. ಟೈಪಿಂಗ್ ಅಬ್ಸರ್ವ್ ಮಾಡಿ ಕ್ವರಿ ಏನು, ಸೊ ನಿಮ್ ಬೇಸಿಕ್ ಕ್ವರಿ ಗೊತ್ತಿರಬೇಕು. ಸೊ ಬೇಸಿಕ್ ಕ್ವರಿ ಇಲ್ಲಿ ಬರ್ಕೊಂಬಿಡೋಣ ಒಂದು ಲೈನ್ ಅಲ್ಲಿ, ಓಕೆನಾ. ಸೊ ಏನದು, ಅಪ್ಡೇಟ್ ಟೇಬಲ್ ನೇಮ್ ಕಾಂಟ್ಯಾಕ್ಟ್ಸ್ ಅಲ್ವಾ. ಸೊ ಅಪ್ಡೇಟ್ ಟೇಬಲ್ ನೇಮ್ ಕಾಂಟ್ಯಾಕ್ಟ್ಸ್, ಆಮೇಲೆ ಸೆಟ್ ಕೀವರ್ಡ್ ಬರೀತೀರಾ. ಸೆಟ್ ಕಾಲಮ್ ನೇಮ್, ದಟ್ ಇಸ್ ಫಸ್ಟ್ ನೇಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ಸೆಟ್ ಮಾಡ್ಬೇಕಾದ್ರೆ ಕಾಮ ಬರುತ್ತೆ, 2ನೇ ಕಾಲಮ್. ಇಲ್ಲಿ ಆ್ಯಂಡ್ ಬರಲ್ಲ. ಲಾಸ್ಟ್ ನೇಮ್ ಇಸ್ ಈಕ್ವಲ್ ಟು ಸಿಂಗಲ್ ಕೋಟ್ಸ್, ಆಮೇಲೆ ವೇರ್ ಕಂಡೀಷನ್, ವೇರ್ ಇಮೇಲ್ ಫೀಲ್ಡ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಬರೀತಾರೆ. ಇದನ್ನೇ ಬರಿಬೇಕು ನಾವೀಗ. ಅಪ್ಡೇಟ್ ಟೇಬಲ್ ಕಾಂಟ್ಯಾಕ್ಟ್ಸ್ ಇದೇ ಕ್ವರಿ ವಿತ್ ಸೆಮಿಕೋಲನ್, ಓಕೆನಾ. ನೀವು ಬರದೇ ಇದ್ರು ಹೋಗುತ್ತೆ. ಸೊ ನಾರ್ಮಲ್ ಕ್ವರಿನ ಇಲ್ಲಿ ಬರ್ಕೋತೀನಿ, ಡಬಲ್ ಕೋಟ್ಸ್ ಒಳಗಡೆ. ಟೈಪಿಂಗ್ ಅಬ್ಸರ್ವ್ ಮಾಡ್ಬೇಕು ನೀವು. ಸೊ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬಂದು, ಫಸ್ಟ್ ನೇಮ್ ಬಂದು X2 X3 ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆ. ಓಕೆ, ಮೌಸ್ ಪಾಯಿಂಟ್ ತಗೊಂಡ್ಬಿಡೋಣ. X2 X3. ಸೊ $X2 ಫಸ್ಟ್ ನೇಮು, $X3 ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಬಂದು $X1. ಈಗ ಈ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟ್ ಹೇಳುತ್ತೆ ವರ್ಕ್ ಆಗಿದೆ ಇಲ್ವೋ ಅಂತ. ಇದು ಕನೆಕ್ಷನ್ ಆಯ್ತು, ಎಕ್ಸಿಕ್ಯೂಟ್ ಆಗಿರುತ್ತೆ ಆಯ್ತಾ, ಅನ್ಡೌಟೆಡ್ಲಿ ಎಕ್ಸಿಕ್ಯೂಟ್ ಆಗಿರುತ್ತೆ. ಅಪ್ಡೇಟ್ ಆಯ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ಇದನ್ನೆಲ್ಲ ಇಲ್ಲಿ ಪ್ರಿಂಟ್ ಮಾಡ್ಕೋತೀನಿ. ಸೊ ಸಿಂಗಲ್ ಲೈನ್ ಪ್ರಿಂಟಿಂಗ್ ಹಿಂಗೆ. ಸೊ ಏನಕ್ಕೆ ಸಿಂಗಲ್ ಲೈನ್ ಪ್ರಿಂಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಅಪ್ಡೇಟ್ ಕಾಂಟ್ಯಾಕ್ಟ್ PHP ಅಂತ ಬರ್ಕೋತೀನಿ ಟೈಟ್ಲ್, ಸುಮ್ಮನೆ ನನಗೆ ಗೊತ್ತಿರಲಿ ಅಂತ. ಸೊ ಆಮ್ ಸ್ಕ್ರಿಪ್ಟ್ ಅಲ್ಲೂ ಬರುತ್ತೆ ಇದು. ಸೊ ಈಗ ನನಗೆ ಫಸ್ಟ್ ನೇಮ್ ಏನ್ ಫಾರ್ಮಲ್ ಕೊಟ್ಟಿದ್ದೀನಿ ನಾನು ಪ್ರಿಂಟ್ ಮಾಡೋದು. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲು ಅಂಡ್ ರಿಸಲ್ಟ್ ಅಂತ ಬರೀತೀನಿ. ರಿಸಲ್ಟ್ ಅಪ್ಡೇಟ್ ಆಯ್ತು ಇಲ್ವೋ ಅಂತ. ಸೊ ಇದಿಷ್ಟು ವೇರಿಯೇಬಲ್ಸ್, ಇದನ್ನೆಲ್ಲ ಪ್ರಿಂಟ್ ಮಾಡ್ಬೇಕು. ಸಿಂಗಲ್ ಲೈನ್ ಅಲ್ಲಿ ಪ್ರಿಂಟ್ ಮಾಡಕ್ಕೆ PHP ಸಿಂಗಲ್ ಲೈನ್ ಅಲ್ಲಿ ಬರಿತೀವಿ, ಸ್ಪೇಸ್ ಎಕೋ ಸ್ಪೇಸ್ $, ವೇರಿಯೇಬಲ್ ನೇಮ್, ಫಸ್ಟ್ ನೇಮ್ ಇರೋದು X2 ಅಲ್ಲಿ, ಅದಾದ್ಮೇಲಿಂದ ಅಷ್ಟೇನೆ ವಿತ್ ಸೆಮಿಕೋಲನ್ ಬರೀಬೇಕು. ಸೆಮಿಕೋಲನ್ ಬರ್ತೀವಿ, ಸಿಂಗಲ್ ಲೈನ್ PHP ಇದು, ಆಮೇಲೆ ಬ್ರೇಕ್ ಟ್ಯಾಗ್. ಸೊ ಇದನ್ನ ನಾನು ಕಾಪಿ ಮಾಡ್ತೀನಿ, ಬಟ್ ಎಕ್ಸ್ಪೆಕ್ಟೆಡ್ ಹೇಳಿದ್ದೀನಿ ನಾನು ರಾಹುಲ್ ಮತ್ತೆ ಮೈತ್ರಿಗೆ, ಯು ಹ್ಯಾವ್ ಟು ಟೈಪ್ ಎವ್ರಿಥಿಂಗ್, ಓಕೆನಾ. ಸೊ ಈಗ ಇಲ್ಲಿ X2 ಲಾಸ್ಟ್ ನೇಮ್ X3 ಅಲ್ಲಿ ಇದೆ, ಆಮೇಲೆ ಇದು X1 ಅಲ್ಲಿ ಇದೆ, ಅಂಡ್ ಇದು ರಿಸಲ್ಟ್ ಅಲ್ಲಿ ಇದೆ. ಅಪ್ಡೇಟ್ ಆಯ್ತು ಇಲ್ವೋ ನಂಗೆ ಗೊತ್ತಿಲ್ಲ, ಅದು ರಿಸಲ್ಟ್ ಹೇಳುತ್ತೆ ನನಗೆ, ಗೊತ್ತಾಗುತ್ತೆ. ಓಕೆ, ನಂದು ರೆಡಿ ಆಯ್ತು. ಇಂಡೆಕ್ಸ್ ಪೇಜ್ ಇಂದ ಎಲ್ಲ ಶುರು ಆಗುತ್ತೆ. ಸೊ ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್ .html ಇದು ರೆಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀನಿ. ಸೊ ಇಲ್ಲಿಗೆ ಬಂದ್ರೆ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಅಪ್ಡೇಟ್ SQL ಕಾಂಟ್ಯಾಕ್ಟ್ ಇಲ್ಲಿಗೆ ಬರ್ಬೇಕು. ಅಪ್ಡೇಟ್ SQL ಕಾಂಟ್ಯಾಕ್ಟ್ .php, ಓಕೆನಾ. ಇದಿಷ್ಟು ರೆಡಿ. ಸೊ ಈಗ ನಾನು ಮತ್ತೆ ಇಂಡೆಕ್ಸ್ ಪೇಜ್ ಇಂದ ಬರ್ತೀನಿ. ಸೊ ರೀಲೋಡ್ ಮಾಡಿದೆ ಬರುತ್ತೆ. ಸೊ ಇದು ಪಕ್ಕದಲ್ಲಿ ಇದೆ. ಸೊ ನೆಕ್ಸ್ಟ್ ಲೈನ್ ತಗೊಂಡೋಗ್ಬಿಡೋಣ. ಇದನ್ನ ಇಲ್ಲೊಂದು ಬ್ರೇಕ್ ಹಾಕ್ತೀನಿ, ಇಲ್ಲೊಂದು HR ಟ್ಯಾಗ್ ಬರೀತೀನಿ. ನಾವೇನು ತುಂಬಾ ಫ್ಯಾನ್ಸಿ ಏನ್ ಮಾಡ್ತಾ ಇಲ್ಲ. ಓಕೆ, ಇಲ್ಲೊಂದಿದೆ ಅಪ್ಡೇಟ್ ಕಾಂಟ್ಯಾಕ್ಟ್, ನೋಡಿ ಇಲ್ಲಿ ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್ .html ಏನ್ ಹೇಳ್ತಾ ಇದೆ ಇದು. ಓಕೆ, ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್ .html ಇಲ್ಲ ಅಂತ ಹೇಳ್ತಾ ಇದೆ. ಯಾಕೆ? ಲೆಟ್ ಮೀ ಕ್ಲೋಸ್ ದಿಸ್. ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್, ಓಕೆ, ಮೋಸ್ಟ್ಲಿ ಅದು ನೋಡೋಣ. ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್ ಇಲ್ಲ ಅಲ್ಲ. ಸೊ ಅದು ಮೋಸ್ಟ್ಲಿ ಇಲ್ಲಿ PHP ಸೇವ್ ಆಗೋಗಿರುತ್ತೆ. ಇಲ್ಲೂ ಇಲ್ವಾ? ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್, ಅಪ್ಡೇಟ್ ಕಾಂಟ್ಯಾಕ್ಟ್ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅಪ್ಡೇಟ್ SQL ಕಾಂಟ್ಯಾಕ್ಟ್ ಇದು ಕರೆಕ್ಟ್ ಆಗಿದೆ. ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್. ಸೊ ಇದನ್ನ ಕ್ಲೋಸ್ ಮಾಡೋಣ, ಇದನ್ನ ರೀನೇಮ್ ಮಾಡ್ಬೇಕು, ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್. ಸೊ ಇದನ್ನು ಚೇಂಜ್ ಮಾಡ್ತೀನಿ, ಕ್ರಿಯೇಟ್ ಕಾಂಟ್ಯಾಕ್ಟ್ ಫಾರ್ಮ್
ಇದು ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್. ನೀವು ಹೆಂಗಾರು ಫಾಲೋ ಮಾಡಿ, ಒಂದು ಫಾರ್ಮ್ಯಾಟ್ ಫಾಲೋ ಮಾಡಿ ಅಷ್ಟೇ. ಸೊ ರೆಡಿ ಆಯ್ತು ಇದು. ಇದು ಕ್ರಿಯೇಟ್ ಕಾಂಟ್ಯಾಕ್ಟ್ ಫಾರ್ಮ್, ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್ ಎಲ್ಲ ರೆಡಿ ಆಯ್ತು. ರೀಲೋಡ್ ಮಾಡ್ತೀನಿ. ಓಕೆನಾ? ಸೊ ಇದು ಅಪ್ಡೇಟ್ ಕಾಂಟ್ಯಾಕ್ಟ್ ಫಾರ್ಮ್. ಸೊ chandra@gmail.com. ನನ್ನ ಫಸ್ಟ್ ನೇಮು ABCD ಕೊಡ್ತೀನಿ, ಲಾಸ್ಟ್ ನೇಮ್ XYZA ಕೊಡ್ತೀನಿ. ಓಕೆನಾ? ಸೊ ಅದಕ್ಕೂ ಮುಂಚೆ ಇಲ್ಲಿ ಡೇಟಾ ನೋಡ್ಕೊಂಬಿಡಿ. ಈ ಇಮೇಲ್ ID ಇದೆ. ಸೊ ನಾನು ಅಪ್ಡೇಟ್ ಮಾಡ್ತಾ ಇರೋದು ಇಮೇಲ್ ID ಮೇಲೆ. ಓಕೆನಾ? ಈಗ ಸಬ್ಮಿಟ್ ಮಾಡ್ತೀನಿ ನಾನು. ಏನು ಬಂತು? ಎರರ್ ಬರ್ತಾ ಇದೆ. ಅನ್ಕಾಟ್ ಮೈ SQL ಎಕ್ಸೆಪ್ಷನ್, ಯು ಹ್ಯಾವ್ ಅನ್ ಎರರ್ ಇನ್ SQL ಸಿಂಟ್ಯಾಕ್ಸ್, ಚೆಕ್ ದಿ ಮ್ಯಾನ್ಯುಯಲ್ ಅಂಡ್. ಓಕೆ. ಸೊ ಈಗ SQL ಅಲ್ಲೇ ತಪ್ಪಿದೆ ಅಂತ ಹೇಳ್ತಾ ಇದೆ ಅದು. ಸೊ ಅಲ್ಲಿಗೆ ಅಪ್ಡೇಟ್ ಕಾಂಟ್ಯಾಕ್ಟ್ ಇರ್ಬೇಕಿದು ಅಲ್ವಾ? ಐ ಥಿಂಕ್ ದಿಸ್ ಕಂಟ್ರೋಲು ಅಪ್ಡೇಟ್ SQL ಏನಪ್ಪ? ಟೇಬಲ್ ಕೀವರ್ಡ್ ಇಲ್ಲ ಅಷ್ಟೇ. ಸೇವ್ ಮಾಡ್ತೀನಿ, ರೀಲೋಡ್ ಮಾಡ್ತೀನಿ ಅಷ್ಟೇ. ಬಂದ ರಿಸಲ್ಟ್ 1 ಅಂತ ಹೇಳ್ತಾ ಇದೆ. ಅಬ್ಸರ್ವ್ ಮಾಡಿ, ಈಗ ಇಲ್ಲಿ ಅಪ್ಡೇಟ್ ಆಗಿರ್ಬೇಕು. ಚೇಂಜ್ ಆಗಿದೆಯಾ? It has not changed. Go to home, update contact, chandra@gmail.com, SFMC, ರಿಸಲ್ಟ್ 1 ಅಂತ ಬರ್ತಾ ಇದೆಯಲ್ಲ, ಇಲ್ಲಿ ಚೇಂಜ್ ಆಗಿದೆಯಾ? ಇಲ್ಲ. ಸೊ ಹಂಗಾರೆ ನಾನೀಗ ಫಸ್ಟ್ SQL ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಚೆಕ್ ಮಾಡ್ಕೋಬೇಕು. ಅಪ್ಡೇಟ್ ಕಾಂಟ್ಯಾಕ್ಟ್ ಸೆಟ್ ಫಸ್ಟ್ ನೇಮ್ಗೆ ABCD ಕೊಡ್ತೀನಿ, ಲಾಸ್ಟ್ ನೇಮ್ಗೆ XYZA ಕೊಡ್ತೀನಿ, ಆ್ಯಂಡ್ ಇಲ್ಲಿ chandra@gmail.com ಕೊಡ್ತೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿ. ಮ್ಯಾಚ್ ಟೂಲ್ಸ್ ಬಂದು ಅಪ್ಡೇಟ್ ಇಲ್ಲಿ ಚೇಂಜ್ ಆಯ್ತು. ಕರೆಕ್ಟಾ? ಅದು ಅಲ್ಲಿಂದ ರನ್ ಮಾಡಿದ್ದು. ಅಪ್ಡೇಟ್ ಕಾಂಟ್ಯಾಕ್ಟ್ ಸೆಟ್ ಫಸ್ಟ್ ನೇಮು, ಲಾಸ್ಟ್ ನೇಮು, ವೇರ್ ಇಮೇಲ್ ಇಸ್ ಈಕ್ವಲ್ ಟು, ಇಲ್ಲಿ ತಪ್ಪಾಗಿದೆ ನೋಡಿ, ಆಮ್ ಸ್ಕ್ರಿಪ್ಟ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಡಾಲರ್ ಬರಿಬೇಕಿತ್ತು, ಇಲ್ಲಿ ಅಬ್ಸರ್ವ್ ಮಾಡಿ ಡಾಲರ್ ಇರಲಿಲ್ಲ, ಅಟ್ಟು ಬರೆದ್ಬಿಟ್ಟಿದ್ದೆ. ಆಮ್ ಸ್ಕ್ರಿಪ್ಟ್ ಬರಿತಾ ಅದು ಆಗೋಗುತ್ತೆ. ಸೊ ಈಗ ಕರೆಕ್ಟ್ ಆಗಿದೆ. ಸೊ ಈಗ ಮತ್ತೆ ಗೋ ಟು ಹೋಮು, ಅಪ್ಡೇಟ್ ಕಾಂಟ್ಯಾಕ್ಟ್ chandra@gmail.com, SFMC ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೋಡ್ಕೊಂಬಿಡೋಣ, ಇಲ್ಲಿದೆ ABCD ಇದೆ. ಸೊ ಈಗ ಚೆಕ್ ಮಾಡಿದ್ರೆ ಚೇಂಜ್ ಆಗಿದೆ. ಇವಾಗ ಮತ್ತೆ ಗೋ ಟು ಹೋಮು, ಅಪ್ಡೇಟ್ ಕಾಂಟ್ಯಾಕ್ಟ್, ಇಲ್ಲಿ ನಾನು ABCD@gmail.com ಇದಿಲ್ಲ, ಇದು ABCD ಈ ಇಮೇಲ್ ಅಡ್ರೆಸ್ ಇಲ್ಲ. ಇಮೇಲ್ ಅಡ್ರೆಸ್ ಇದ್ರೆ ಮಾತ್ರ ಅಪ್ಡೇಟ್ ಆಗೋದು. ಅಪ್ಡೇಟ್ ಇಲ್ಲಿ ಮತ್ತೆ ರಿಸಲ್ಟ್ ಬರ್ತಾ ಇದೆ, ನೋಡೋಣ ಏನಾರು ಆಗಿದೆಯಾ ಅಂತ. ಇಲ್ಲ, ಆಗಿಲ್ಲ. ಬಟ್ ಕ್ವಶನ್ ಏನು ಅಂದ್ರೆ, ಇದು 1 ಅಂತ ಏನಿಗೆ ಬರ್ತಾ ಇದೆ? ದಟ್ಸ್ ದಿ ಕ್ವಶನ್. ಆಯ್ತಾ? ನಂಗೆ ಈ MySQL ಕ್ವರಿ ಇದೆಯಲ್ಲ, ಇದು 1 ಅಂತ ಬರ್ತಾ ಇದೆ ಇದು. ಆಯ್ತಾ? ಈಗ ನನ್ಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಫಸ್ಟ್ ಇದರಲ್ಲಿ ಈ ಕ್ವರಿ ಬರ್ಕೊಳ್ಳೋಣ. ಅಪ್ಡೇಟ್ ಕಾಂಟ್ಯಾಕ್ಟ್ ಸೆಟ್ ವೇರ್, ಇಲ್ಲಿ ನಾನು ABCD@gmail, ಅಪ್ಡೇಟ್ ಅಂದ್ರೆ ಇದ್ರೆ ತಾನೇ ಅಪ್ಡೇಟ್ ಆಗ್ಬೇಕು, ಇಲ್ಲದೆ ಇದ್ರೆ ಏನಕ್ಕೆ ಬರ್ತಾ ಇದೆ? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಲ್ಲೇನ್ ಹೇಳ್ತಾ ಇದೆ? ಕ್ವರಿ ಓಕೆ, 0 rows affected. ಕ್ವರಿ ಓಕೆ, 0 rows affected, ಯಾವುದು ಅಪ್ಡೇಟ್ ಆಗಿಲ್ಲ, ಬಿಕಾಸ್ ಈ ಇಮೇಲ್ ID ಇಲ್ಲ ಅಲ್ವಾ? ಸೊ ಬಟ್ ಆದ್ರೆ ನಂಗೆ ಇಲ್ಲಿ ರಿಸಲ್ಟ್ 1 ಅಂತ ಬರ್ತಾ ಇದೆ. ಅಪ್ಡೇಟ್ ಆಯ್ತಾ ಇಲ್ವಾ ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಗೋದು ಹೆಂಗೆ? ಸೊ ಮತ್ತೆ ಈಗ ನಾನು SQL ನೋಡಬೇಕು. ಸೊ ಸದ್ಯಕ್ಕೆ ಕ್ರಿಯೇಟ್ ABCD@gmail.com, ABCD
ABCD. ಸೊ ಸಬ್ಮಿಟ್ ಮಾಡ್ತೀನಿ, ಕ್ರಿಯೇಟ್ ಆಗಿದೆ. ದಿಸ್ ಇಸ್ ಗುಡ್. ಕ್ರಿಯೇಟ್ ಆಯ್ತು, ಇಲ್ಲೇ ನೋಡ್ತಾ ಇದ್ದೀರಾ. ಗೋ ಟು ಹೋಮ್, ಅಪ್ಡೇಟ್ abcd@gmail.com, IO UI. ಸೊ ಅಪ್ಡೇಟ್ ಆಗಿರಬೇಕು, ಅಪ್ಡೇಟ್ ಆಗ್ತಾ ಇದೆ ನೋಡಿ. ಇದೇ ಇಮೇಲ್ ಐಡಿಗೆ ಅಪ್ಡೇಟ್ ಆಗಿದೆ. ಬಟ್ ಆದರೆ ಅಪ್ಡೇಟ್ ಆಗಲಿಲ್ಲ ಅಂದರೂ ನನಗೆ ಒನ್ ಅಂತ ಬರ್ತಾ ಇದೆ. ಐ ನೀಡ್ ಟು ವೆರಿಫೈ ಆನ್ ದಟ್ ಒನ್. ಅದನ್ನೇ ಹೇಳಿದ್ದು ನಾನು. ಸೊ ಈಗ ನಾನು ಮಾಡ್ತಾ ಇರೋ ಎಕ್ಸಾಂಪಲ್ಸ್ ತುಂಬ ಸಿಂಪಲ್. ಡೇಟಾ ಬರುತ್ತೆ, ಅಸ್ಯೂಮಿಂಗ್ ದಟ್ ಇಟ್ ವಿಲ್ ಅಪ್ಡೇಟ್. ಕ್ರಿಯೇಟ್ ಕಾಂಟ್ಯಾಕ್ಟ್. ಸೊ ಈಗ ನಾನು ಹೊಸದೇ ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಇರೋದನ್ನ ಕೊಡೋದೇ ಇಲ್ಲ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಡಿಸ್ಪ್ಲೇ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ವಿತ್ ದಿಸ್ ಐಲ್ ಬಿ ಗಿವಿಂಗ್ ಅ ಪಾಸ್ ಆನ್ ದಿಸ್ ವಿಡಿಯೋ. ಸೊ ಎರಡು ಮಾಡಿದ್ದೀವಿ, ತುಂಬ ಸಿಂಪಲ್ ಎಕ್ಸಾಂಪಲ್ಸ್ ಮಾಡ್ತಾ ಇದ್ದೀನಿ ನಾನು, ಸೊ ದಟ್ ಯು ಪ್ರಾಕ್ಟಿಸ್ ಇಟ್. ಕ್ರಿಯೇಟ್ ಆಯಿತು, ಅಪ್ಡೇಟ್ ಆಯಿತು. ಅದ್ರ ಮೇಲೆ ಮೂರು ಪೇಜ್ ಇದೆ. ಇಂಡೆಕ್ಸ್ ಪೇಜು, HTML ಪೇಜು, PHP ಪೇಜ್. ಓಕೆನಾ? ಸೊ ಟ್ರೈ ಟು ಪ್ರಾಕ್ಟಿಸ್ ದಿಸ್ ಒನ್. ಇನ್ನೂ ಎರಡು ವಿಡಿಯೋ ಇದೆ, ಅದನ್ನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಗಿವಿಂಗ್ ಅ ಸ್ಟಾಪ್ ಆನ್ ದಿಸ್ ವಿಡಿಯೋ. ಥ್ಯಾಂಕ್ ಯು.